அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். அதனால் நீங்களும் அதில் ಮುಟ್ಪಡುವೀர்கள். ತಮಿಳಿನಿಂದ ಕನ್ನಡ ಹುಟ್ಟಿತು, ಕನ್ನಡಕ್ಕೆ ತಮಿಳೇ ಅಪ್ಪ ಅಮ್ಮ ಅಂತೆಲ್ಲ ಹೇಳ್ತಿದ್ದಾರಲ್ಲ ಕಮಲ್ ಹಾಸನ್. ಹೀಗೆ ಹೇಳ್ತಿದ್ದವರಲ್ಲಿ ಕಮಲ್ ಹಾಸನ್ ಮೊದಲಿಗ ಏನಲ್ಲ, ಈತನೇ ಕೊನೆಯವನೂ ಆಗೋದಿಲ್ಲ. ಯಾಕಂದರೆ ದ್ರಾವಿಡ ಭಾಷೆಗಳಲ್ಲಿ ತಮಿಳು ಭಾಷೆಯೇ ನಂಬರ್ 1. ಆ ತಮಿಳಿನಿಂದಲೇ ದಕ್ಷಿಣ ಭಾರತದ ಕನ್ನಡ, ತೆಲುಗು, ತುಳು, ಕೊಂಕಣಿ ಎಲ್ಲ ಭಾಷೆ ಹುಟ್ಕೊಂಡ್ವು ಅನ್ನೋ ಕಥೆಯನ್ನು ತಮಿಳು ಭಾಷಾ ಪಂಡಿತರು ಹೇಳೋದು ಹೊಸದೇನಲ್ಲ. ತಮಿಳು ಕನ್ನಡ ಭಾಷೆಯ ತಾಯಿ ಎಂದು ಹೇಳಿದ ಮೊದಲ ದೊಡ್ಡ ಮನುಷ್ಯನ ಹೆಸರು ಸಿ ರಾಜಗೋಪಾಲಾಚಾರಿ. Many a time, sir, not today. I'm telling you, it's in public domain. C. Rajagopalachari in 1950 made a similar statement. Telugu. When Hampanna wrote a letter to C. Rajagopalachari, he immediately issued a public apology, saying that he was wrong. His statement was that Kannada is evolved from Tamil. 75 years later, same statement is made. And C. Rajagopalachari had apologized, and you don't? ರಾಜಾಜಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಎಂದೇ ಫೇಮಸ್ ಆಗಿರೋ ಈತ ಮದ್ರಾಸ್, ಪಶ್ಚಿಮ ಬಂಗಾಳ ರಾಜ್ಯಗಳ ರಾಜ್ಯಪಾಲರೂ ಆಗಿದ್ದರು. ಜವಾಹರಲಾಲ್ ನೆಹರು ಕ್ಯಾಬಿನೆಟ್ನಲ್ಲಿ ಸುಮಾರು 1 ವರ್ಷ ಖಾತೆ ಇಲ್ಲದೆ, ಅಂದರೆ ಕೆಲಸ ಇಲ್ಲದೆ ಮಿನಿಸ್ಟರ್ ಆಗಿದ್ದ ವ್ಯಕ್ತಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸಂವಿಧಾನ ರೆಡಿ ಆಗಿ ಸರ್ಕಾರ ರಚನೆ ಆಗೋವರೆಗೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ದ ವ್ಯಕ್ತಿ. ಅಂದರೆ ಭಾರತದ ಕಟ್ಟಕಡೆಯ ಜನರಲ್. ತಮಿಳುನಾಡಿನ CM ಕೂಡ ಆಗಿದ್ದವರು. ಈ ರಾಜಗೋಪಾಲಾಚಾರಿನೂ ಇದೇ ಮಾತು ಹೇಳಿದರು. ಅಷ್ಟೇ ಯಾಕೆ, ಈತ ಅದನ್ನು ಭಾರತೀಯ ಸಂಸ್ಕೃತಿ ಮತ್ತು ಭಾಷೆಯ ಪ್ರಬಂಧದಲ್ಲಿ ಕನ್ನಡವು ತಮಿಳಿನಿಂದ ಹುಟ್ಟಿದ ಭಾಷೆ, ಈಗ ಅದು ಸ್ವತಂತ್ರ ಭಾಷೆಯಾಗಿ ಬೆಳೆದಿದೆ ಅಂತ ಬರೆದಿದ್ರು. ಅದಾಗಿದ್ದು 1960ರಲ್ಲಿ. ತಮಿಳುನಾಡಿನ ಕೆಲವು ವಿದ್ವಾಂಸರು ರಾಜಾಜಿ ಮಾತೆ ಪರಮಸತ್ಯ ಅಂತ ಹೇಳಿದ್ದಾರೆ, ಬರೆದಿದ್ದಾರೆ. ಕಮಲ್ ಹಾಸನ್ ನಮ್ಮ ಭಾಷಾ ತಜ್ಞರು ಹೇಳಿದ್ದರೂ ಆ ಮಾತನ್ನೇ ನಾನೂ ಹೇಳ್ತಿದ್ದೇನೆ ಅಂತಿರೋದೇ ಇವರ ಮಾತು ಕೇಳಿ. Democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. I've been threatened before. And if I am wrong, I will apologize. If I'm not, I won't. It's my lifestyle. Please don't tamper with it. ಕೊನೆಗೆ ಅದೇ ರಾಜಗೋಪಾಲಾಚಾರಿಗೆ ಇಲ್ಲಿನ ಭಾಷಾ ತಜ್ಞರು ದಾಖಲೆಗಳನ್ನು ಕಳಿಸಿಕೊಟ್ಟಿದ್ರು. ಕನ್ನಡ ಸಗಡಗಳು ಕೆರಳಿದ್ವು. ಕೊನೆಗೆ ಸತ್ಯ ಅರ್ಥ ಆಗಿ ರಾಜಗೋಪಾಲಾಚಾರಿ ಕ್ಷಮೆ ಕೇಳಬೇಕಾಗಿ ಬಂದಿತ್ತು. ಆ ರಾಜಗೋಪಾಲಾಚಾರಿಗೆ ಭಾರತ ರತ್ನ, ಮ್ಯಾಗ್ಸೆಸೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳೆಲ್ಲ ಸಿಕ್ಕಿವೆ. ಈ ರೀತಿಯ ಅವಾರ್ಡು ಪಡೆದವರು ಹೇಳೋದಿಲ್ಲ ಪರಮಸತ್ಯ ಅಂತ ನಂಬಿಕೊಳ್ಳೋ ಕಾರಣಕ್ಕೆ ಇಂತಹ ಬೇಸ್ಲೆಸ್ ವಾದಗಳು ಕಣ್ಣಿಗೆ ಕಾಣ್ತವೆ. ಈಗ ಕಮಲ್ ಹಾಸನ್ ಹೇಳ್ತಾ ಇರೋದು ಇದೇ ಅರೆಬೆಂದ ಸಂಶೋಧಕರ ಭಾಷಾ ತಜ್ಞರ ವಾದನೆ. ಈ ತಮಿಳಿನವರಿಗೆ ಒಂದು ರೀತಿಯಲ್ಲಿ ನಾವೇ ಗ್ರೇಟ್ ಅನ್ನೋ ಫೀಲಿಂಗ್ ಇದೆ. ದಕ್ಷಿಣ ಭಾರತೀಯರನ್ನ ಕಂಡರೆ ಉತ್ತರ ಭಾರತದವರು ಹೇಗೆ ನಾವು ಗ್ರೇಟ್ ಅನ್ನೋ ಫೋಸ್ ಕೊಡ್ತಾರೋ ಅಂಥದ್ದೇ ಫೀಲಿಂಗು ಈ ತಮಿಳಿನವರದ್ದು. ದಕ್ಷಿಣ ಭಾರತದಲ್ಲಿ ನಾವೇ ಗ್ರೇಟು, ನಾವೇ ಎಲ್ಲ ಭಾಷೆ ಸಂಸ್ಕೃತಿಗೆ ಜನ್ಮ ಕೊಟ್ಟಿದ್ದು ಅನ್ನೋ ಮನೋಭಾವ. ಆಗ ರಾಜಗೋಪಾಲಾಚಾರಿ ಕ್ಷಮೆ ಕೇಳಿದ್ರು. ಈಗ ಕಮಲ್ ಹಾಸನ್ ಕೂಡ ಕ್ಷಮೆ ಕೇಳಬೇಕು. ಜೊತೆಗೆ ಈ ತಮಿಳಿನವರ ಸುಪೀರಿಯರ್ ಕಾಂಪ್ಲೆಕ್ಸ್, ನಾವೇ ಗ್ರೇಟ್ ಅನ್ನೋ ಫೀಲಿಂಗ್ ಕೂಡ ತೊಲಗಬೇಕು. ಇಷ್ಟಕ್ಕೂ ಒಬ್ಬ ನಟ ಹೇಳಿದ್ರೆ ಅದು ಸತ್ಯ ಆಗಲ್ಲ. ಆದರೆ ವಿರೋಧ ಮಾಡದೆ ಹೋದರೆ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನೋ ಪುಂಗಿದಾಸನ ಕಥೆನ ನಂಬ್ಕೊಂಡಿದ್ವಲ್ಲ, ಹಾಗೇನೇ ಆಗ್ಬಿಡುತ್ತೆ. ವಿರೋಧಿಸದೆ ಹೋದರೆ ಕನ್ನಡಕ್ಕೆ ತಮಿಳು ಭಾಷೆಯೇ ಅಪ್ಪ ಅಮ್ಮ ಆಗ್ಬಿಡುತ್ತೆ. ವಿರೋಧಿಸಬೇಕಿರೋದು ಈ ಕಾರಣಕ್ಕೆ.